ನಂದಿಪುರ ಹಳ್ಳಿಯಲ್ಲಿ ರಾಘವ ಎನ್ನುವ ಒಬ್ಬ ಕಷ್ಟ ಜೀವಿ ರೈತ ಇದ್ದ. ಅವನ ಪತ್ನಿ ಲತಾ ಮತ್ತು ಮುದ್ದಾದ ಮಕ್ಕಳು ಪಲ್ಲವಿ ಮತ್ತು ಕಿಶನ್. ಬಡ ರೈತ ರಾಘವ ಮತ್ತು ಆತನ ಪತ್ನಿ ಲತಾ ಮೌನವಾಗಿದ್ದರು. ಅವರ ಮಕ್ಕಳು ಪಲ್ಲವಿ ಮತ್ತು ಕಿಶನ್ ಬಿದಿರಿನ ಚಾಪೆಯ ಮೇಲೆ ಕುಳಿತು ದೀಪಾವಳಿಯ ಕನಸು ಕಾಣುತ್ತಿದ್ದರು. ಪಲ್ಲವಿ, ಈ ಸಲ ನಮ್ಮೂರಿನ ಬೆಳದಿಂಗಳ ಕೆರೆ ಪಕ್ಕದಲ್ಲೇ ನಿಂತು ದೊಡ್ಡ ರಾಕೆಟ್ ಸಿಡಿಸೋಣ. ಅದರ ಬೆಳಕು ಆಕಾಶವನ್ನೇ ಬೆಳಗಿಸಬೇಕು. ಹೌದು ಅಣ್ಣ, ನಾನು ತರಹೇವಾರಿ ಲಾಡು ಮತ್ತು ಕರಂಜಿ ತಿನ್ನಬೇಕು. ದೀಪಾವಳಿ ಅಂದ್ರೆ ಬರೀ ಬೆಳಕಲ್ಲ, ಸಿಹಿಯೂ ಹೌದು. ಮಕ್ಕಳ ಮಾತು ಕೇಳಿ ರಾಘವನಿಗೆ ತುಂಬಾ ಬೇಸರ ಆಯಿತು. ಲತಾ, ಇವರ ಮುಗ್ಧ ಆಸೆಗಳನ್ನು ನೋಡಿ ನನ್ನ ಮನಸ್ಸು ಕರಗುತ್ತತ್ತಿದೆ. ಈ ಸಲ ಮಳೆ ಕೈಕೊಟ್ಟಿದೆ. ಕೈಯಲ್ಲಿ ₹1 ಇಲ್ಲ. ದೀಪಾವಳಿಗೆ ಹೊಸ ಬಟ್ಟೆ, ಸಿಹಿ, ಪಟಾಕಿ ಹೇಗೆ ತಂದುಕೊಡುವುದು? ಚಿಂತೆ ಮಾಡಬೇಡಿ, ದೇವರು ಬಡವರ ಪಾಲಿಗೆ ಇರ್ತಾನೆ. ಕೊನೆ ಕ್ಷಣದಲ್ಲಾದರೂ ಒಳ್ಳೆಯದಾಗುತ್ತೆ. ನಾವು ನಂಬಿಕೆ ಇಡಬೇಕು. ಕಳೆದ ಬಾರಿ ಹಳೆಯ ದೀಪಗಳನ್ನೇ ಉಜ್ಜಿ ಮನೆಯ ಹಿತ್ತಲಿನಲ್ಲೇ ಸಣ್ಣ ಪಟಾಕಿ ಸಿಡಿಸಿದ್ದೆವು. ಈ ಬಾರಿಯೂ ದೇವರು ಯಾವುದಾದ್ರೂ ಬಾಗಿಲು ತೆರೆಯುತ್ತಾನೆ. ರಾಘವ ಕೆಲಸ ಸಿಗುತ್ತೇನೋ ಅಂತ ಸಂತೆಗೆ ಹೋದ. ಅವನ ನರಡೆ ನಿಧಾನವಾಗಿತ್ತು. ಕಣ್ಣುಗಳು ನೆಲದ ಮೇಲಿದ್ದವು. ಸಂತೆಯಲ್ಲಿ ಬರೀ ಶ್ರೀಮಂತರ ಓಡಾಟ. ಎಲ್ಲರ ಕೈಯಲ್ಲೂ ದುಬಾರಿ ಬಟ್ಟೆ, ಪಟಾಕಿ, ಪಾರ್ಸೆಲ್ಗಳು. ಅಲ್ಲಿ ರಾಶಿ ರಾಶಿ ರೇಷ್ಮೆ ಬಟ್ಟೆಗಳು, ವಿಧ ವಿಧದ ಸಿಹಿ ತಿಂಡಿಗಳು ರಾಶಿ ಬಿದ್ದಿದ್ದವು. ಅವನು ಗ್ರಾಮದ ಅತ್ಯಂತ ಶ್ರೀಮಂತ ವ್ಯಾಪಾರಿ ಧನಪಾಲ ಶೆಟ್ಟಿಯ ಅಂಗಡಿಯ ಬಳಿ ಹೋದ. ಓಹೋ, ಭಿಕಾರಿ ರಾಘವ ಬಂದಿದ್ದೀಯಾ? ನಿಮ್ಮಂಥವರು ದೀಪಾವಳಿ ಸಂತೆಗೆ ಭಿಕ್ಷೆ ಬೇಡಲು ಬರುತ್ತೀರಾ ಅಥವಾ ಪಟಾಕಿ ತೆಗೆದುಕೊಂಡು ಹೋಗಲು ಬರುತ್ತೀರಾ? ಶೆಟ್ರೆ, ನಿಮ್ಮಲ್ಲಿ ಏನಾದರೂ ಸಣ್ಣ ಕೆಲಸವಿದ್ದರೆ ಕೊಡಿ. ಹೊಲ ಕೈಕೊಟ್ಟಿದೆ. ದೀಪಾವಳಿಗೆ ಮನೆಗೆ ದೀಪಗಳು ಹಾಗೂ ಮಕ್ಕಳಿಗೆ ಸ್ವಲ್ಪ ಸಿಹಿ ಕೊಡೋಕೆ ಅಷ್ಟೇ ದುಡ್ಡು ಬೇಕಿತ್ತು. ಕೂಲಿಯಾದರೂ ಮಾಡಿ ಮಕ್ಕಳಿಗೆ 1-2 ದೀಪಗಳನ್ನು ತಂದುಕೊಡುತ್ತೇನೆ. ನಿನ್ನಿಂದ ದುರ್ಗಂಧ ಬರುತ್ತೆ, ಹೋಗು ಇಲ್ಲಿಂದ. ನಿನ್ನ ಬಡತನವನ್ನೇ ನೀನು ನಿಭಾಯಿಸಲಿಲ್ಲ, ಇನ್ನೇನು ಕೆಲಸ ಮಾಡ್ತೀಯಾ? ಏನು ಯೋಗ್ಯತೆ ಇದೆ ನಿನಗೆ? ನೀನು ನನ್ನ ದುಬಾರಿ ಅಂಗಡಿಯಲ್ಲಿ ಕೆಲಸ ಮಾಡಿದ್ರೆ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ. ಅವಮಾನದಿಂದ ರಾಘವನ ಕಣ್ಣಲ್ಲಿ ನೀರು ತುಂಬಿತು. ಅವನು ಬೇಗನೆ ಅಲ್ಲಿಂದ ನಡೆದು ಹೋಗಿ ಹೊರಗಿನ ಶಾಂಭವಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ನಿಂತ. ಅಮ್ಮ ಶಾಂಭವಿ, ನನ್ನನ್ನು ಈ ಬಡತನದಿಂದ ರಕ್ಷಿಸು ಎಂದು ಬೇಡುತ್ತಿಲ್ಲ. ಆದರೆ ನನ್ನ ಮಕ್ಕಳ ನಂಬಿಕೆ, ಅವರ ಮುಖದಲ್ಲಿನ ನಗು ಮಾತ್ರ ಉಳಿಸು. ನಾನು ಪ್ರಾಮಾಣಿಕವಾಗಿ ಬದುಕಲು ಪ್ರಯತ್ನಿಸುತ್ತಿದ್ದೇನೆ, ಆದರೆ ಈ ಲೋಕ ನನಗೆ ಬಾಗಿಲು ಮುಚ್ಚುತ್ತಿದೆ. ಒಂದು ದಾರಿ ತೋರಿಸು. ದೇವಸ್ಥಾನದಿಂದ ಹೊರಗೆ ಬರುತ್ತಿದ್ದ ರಾಘವನಿಗೆ ಹಳೆಯ ಬಟ್ಟೆ ಹಾಕಿದ್ದರೂ ಕಣ್ಣಲ್ಲಿ ಪ್ರೀತಿಯ ಬೆಳಕು ತುಂಬಿದ್ದ ರುಕ್ಮಿಣಿ ಅಜ್ಜಿ ಸಿಕ್ಕಿದ್ರು. ಮಗನೇ, ನಿನ್ನ ಕಷ್ಟವೇನು ಎಂದು ನಿನ್ನ ಕಣ್ಣುಗಳು ಹೇಳುತ್ತಿವೆ. ದೀಪಾವಳಿಯ ಹೊತ್ತಿನಲ್ಲಿ ಯಾರೂ ದುಃಖದಲ್ಲಿ ಇರಬಾರದು. ಅಜ್ಜಿ, ನನ್ನ ಕಥೆ ಕೇಳಿ ಏನು ಪ್ರಯೋಜನ? ನನ್ನ ಅದೃಷ್ಟವೇ ಸರಿಯಿಲ್ಲ. ಅದೃಷ್ಟ ಎನ್ನುವುದು ದುಡ್ಡಿನಲ್ಲಿ ಇಲ್ಲ ಮಗನೇ, ಅದು ನಿನ್ನ ಸಹಾಯ ಮಾಡುವ ಹೃದಯದಲ್ಲಿದೆ. ಇದು ಲಕ್ಷ್ಮಿಯ ಪ್ರಸಾದವೆಂದು ತಿಳಿದು ಇಟ್ಟುಕೋ. ನನ್ನ ಬಳಿ ದೇವಸ್ಥಾನದ ಸೇವೆ ಮಾಡಿ ಉಳಿಸಿದ ಸ್ವಲ್ಪ ಹಣವಿದೆ. ಇದನ್ನು ಹಿಡಿದು ನಿನ್ನ ಮಕ್ಕಳಿಗೆ ಸಿಹಿ, ದೀಪ ಮತ್ತು 1-2 ಸಣ್ಣ ಪಟಾಕಿಗಳನ್ನು ತೆಗೆದುಕೋ. ಅಜ್ಜಿ, ಈ ವಯಸ್ಸಿನಲ್ಲಿ ನಾನು ನಿಮಗೆ ಸಹಾಯ ಮಾಡಬೇಕು. ನೀವು ನನಗೆ ಕೊಡ್ತಿದ್ದೀರಲ್ಲ, ನಿಮ್ಮ ಋಣವನ್ನು ನಾನು ಹೇಗೆ ತೀರಿಸಲಿ? ನೀನು ಈ ಹಣವನ್ನು ಯಾರಾದರೂ ಇನ್ನೊಬ್ಬ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಮೂಲಕ ತೀರಿಸು. ಅದೇ ನನಗೆ ನೀನು ನೀಡುವ ದೊಡ್ಡ ಕಾಣಿಕೆ. ಈಗ ಹೋಗು, ಈ ದುಡ್ಡಿನಲ್ಲಿ ನಿನ್ನ ಮಕ್ಕಳ ಆಸೆ ಪೂರೈಸು. ರಾಘವ ಕಣ್ಣೀರಿನೊಂದಿಗೆ ಆ ಹಣವನ್ನು ತೆಗೆದುಕೊಂಡು ಮಾರುಕಟ್ಟೆಗೆ ಹೋದ. ಆ ಹಣದಲ್ಲಿ ಅವನು ಒಂದು ಸಣ್ಣ ಚೀಲ, ತುಂಬ ಸ್ವಲ್ಪ ದೀಪಗಳು, ಸ್ವಲ್ಪ ಸಿಹಿ ಮತ್ತು ಮಕ್ಕಳಿಗೆ ಇಷ್ಟವಾದ ಸಣ್ಣ ಮಿಂಚುಬತ್ತಿ ಪಟಾಕಿ ತಗೊಂಡ. ಅದು ಧನಪಾಲ ಶೆಟ್ಟಿಯ ದುಬಾರಿ ಸರಕುಗಳ ಮುಂದೆ ಏನೂ ಅಲ್ಲವಾದರೂ ರಾಘವನಿಗೆ ಆ ವಸ್ತುಗಳ ಮೇಲೆ ದೇವಾನುಗ್ರಹದ ಸ್ಪರ್ಶವಿತ್ತು. ಇದು ದುಡ್ಡಲ್ಲ, ಇದು ನಂಬಿಕೆಯ ಫಲ. ನನ್ನ ಮಕ್ಕಳ ನಗುವಿಗೆ ಇದೇ ಸಾಕು. ರಾತ್ರಿ ಮನೆಗೆ ಬಂದಾಗ ಮಕ್ಕಳು ಕದ ಕಾಯುತ್ತಾ ನಿಂತಿದ್ದರು. ರಾಘವ ಸಿಹಿ ಮತ್ತು ಪಟಾಕಿಗಳನ್ನು ಅವರ ಮುಂದೆ ಇಟ್ಟ.
ಅಪ್ಪ ತಂದಿದ್ದನ್ನು ನೋಡಿ ಮಕ್ಕಳು ಖುಷಿಯಿಂದ ಕುಣಿದರು. ವಾವ್, ಇವು ನನ್ನ ಇಷ್ಟದ ಪಟಾಕಿ. ಅಪ್ಪ, ನೀನು ಗ್ರೇಟ್. ನಮ್ಮ ಮಕ್ಕಳ ಈ ನಗು ಇದೆಯಲ್ಲ, ಅದಕ್ಕಿಂತ ದೊಡ್ಡ ಸಂಪತ್ತು ಈ ಜಗತ್ತಿನಲ್ಲಿ ಬೇರೇ ಇಲ್ಲ. ಹೌದು ರೀ, ನನಗೀಗ ಸಮಾಧಾನವಾಯಿತು. ಬನ್ನಿ ಊಟ ಮಾಡೋಣ. ಮರುದಿನ ರಾಘವ ಪೇಟೆಯಲ್ಲಿ ಅಲೆಯುವಾಗ ಹಳೆಯ ಸ್ನೇಹಿತ ಸಂಜು ಸಿಕ್ಕಿದ. ರಾಘವ, ಯಾಕೆ ಚಿಂತೆಯಲ್ಲಿ ಬರ್ತಿದಿ? ಎಲ್ಲಿ ಹೋಗಿದ್ದೆ? ನಾನು ಕೆಲಸ ಹುಡುಕಲು ಪೇಟೆಗೆ ಹೋಗಿದೆ. ಆದರೆ ಯಾವ ಕೆಲಸನೂ ಸಿಗ್ಲಿಲ್ಲ. ಈ ಹಬ್ಬಕ್ಕೆ ನಮ್ಮ ಮಕ್ಕಳಿಗೆ ಬಟ್ಟೆ ಕೊಡಿಸ್ಬೇಕು. ಆದರೆ ನನ್ನಿಂದ ಕೇವಲ ಸ್ವಲ್ಪ ದೀಪಗಳು, ಸಿಹಿ ಮತ್ತು ಮಕ್ಕಳಿಗೆ ಪಟಾಕಿ ತಗೊಳ್ಳಕ್ಕೆ ಅಷ್ಟೇ ಸಾಧ್ಯವಾಯಿತು. ನನಗೆ ಮೊದಲು ಹೇಳಬೇಕು ಅಲ್ವಾ ರಾಘವ? ಬಾ, ನನಗೆ ಒಂದು ಗೋದಾಮಿನಲ್ಲಿ ಕೆಲಸ ಸಿಕ್ಕಿದೆ. ದೀಪಾವಳಿಗೆ ದುಪ್ಪಟ್ಟು ಕೂಲಿ ಸಿಗುತ್ತೆ. ನಾನು ಈಗ ಅಲ್ಲಿಗೆ ಹೋಗ್ತದೀನಿ. ಬಾ, ಹೋಗೋಣ. ಇದನ್ನು ಕೇಳಿ ರಾಘವಗೆ ಕೊಂಚ ನೆಮ್ಮದಿ ಸಿಕ್ಕಿತು. ಇಬ್ಬರೂ ಕಷ್ಟಪಟ್ಟು ಕೆಲಸ ಮಾಡಿ ಕೂಲಿ ಪಡೆದರು. ಇದು ನಿನ್ನ ದುಡಿಮೆ. ನಿನ್ನ ಮಕ್ಕಳಿಗೆ ಹೊಸ ಬಟ್ಟೆ ತಗೋ. ರಾಘವ ಆ ದುಡ್ಡಲ್ಲಿ 2 ಜೊತೆ ಹತ್ತಿ ಬಟ್ಟೆ ಖರೀದಿಸಿ ಮನೆಗೆ ಬಂದ. ಲತಾ ಮಕ್ಕಳ ಬಟ್ಟೆ ನೋಡಿ ಖುಷಿಯಾದಳು. ಮಕ್ಕಳು ಖುಷಿಯಿಂದ ಕುಣಿದರು. ರಾಘವನ ಮನೆಯಲ್ಲಿ ಮಕ್ಕಳು ಸಣ್ಣ ದೀಪಗಳನ್ನು ಸಾಲಾಗಿ ಇಟ್ಟು ಪುಟ್ಟ ಪಟಾಕಿಗಳನ್ನು ಸಿಡಿಸಿ ನಗುತ್ತಿದ್ದರು. ಅಲ್ಲಿ ಸಂಪತ್ತು ಇರಲಿಲ್ಲ, ಆದರೆ ಸಂತೃಪ್ತಿಯ ಪ್ರಕಾಶವಿತ್ತು. ನೋಡಿ, ಮಕ್ಕಳು ಎಷ್ಟು ಖುಷಿಯಾಗಿದ್ದಾರೆ. ಮಕ್ಕಳ ಖುಷಿ ನೋಡೋದೇ ಚಂದ ಅಲ್ವಾ? ಎಷ್ಟು ಖುಷಿಯಾಗಿ ಸಂಭ್ರಮಿಸುತ್ತಿದ್ದಾರೆ. ಹೌದು, ಮಕ್ಕಳ ಖುಷಿಯಲ್ಲಿಯೇ ನಮ್ಮ ಖುಷಿ ಇರೋದು. ಅದೇ ಹೊತ್ತಿಗೆ ಧನಪಾಲ ಶೆಟ್ಟಿಯ ಬಂಗಲೆ ಕಂಚಿನ ಅರಮನೆಯಂತೆ ಲೈಟ್ಗಳಿಂದ ಹೊಳೆಯುತ್ತಿತ್ತು. ಅವನ ಮಗ ಪ್ರಶಾಂತ್ ಕೈಯಲ್ಲಿ ತುಂಬ ಪಟಾಕಿ ಹಿಡಿದಿದ್ದ. ಈ ವರ್ಷ ನಮ್ಮ ಮನೆಯ ಪಟಾಕಿಗಳು ಗ್ರಾಮದ ಬೇರೆ ಯಾವ ಬಡವನ ಮನೆಯಿಂದಲೂ ಕಾಣಿಸಬಾರದು. ಪ್ರಶಾಂತ್ ದುಬಾರಿ ರಾಕೆಟ್ ಪಟಾಕಿ ಸಿಡಿಸಿದ. ಅದು ಆಕಾಶಕ್ಕೆ ಹೋಗುವ ಬದಲು ತಪ್ಪಿ ಅವರ ಮನೆಯ ಪಟಾಕಿ ರಾಶಿಗೆ ಬಿತ್ತು. ಕ್ಷಣ ಮಾತ್ರದಲ್ಲಿ ದೊಡ್ಡ ಬೆಂಕಿ ಇಡೀ ಬಂಗಲೆಗೆ ಆವರಿಸಿತು. ಯಾರಿಂದಲೂ ಆರಿಸಲು ಆಗಲಿಲ್ಲ. ಎಲ್ಲರೂ ಭಯದಿಂದ ಓಡಿದರು. ಶೆಟ್ಟಿಯ ಸಂಪತ್ತು, ಅಹಂಕಾರ ಎಲ್ಲವೂ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಯಿತು. ಮರುದಿನ ಬೆಳಿಗ್ಗೆ ಸುಟ್ಟ ಬಟ್ಟೆ, ಮಂಕಾದ ಮುಖದ ಧನಪಾಲ ಶೆಟ್ಟಿ ಗ್ರಾಮದ ಬೀದಿಗಳಲ್ಲಿ ನಡೆದು ಹೋಗುತ್ತಿದ್ದ. ಆತ ತನ್ನ ಬಂಗಲೆ ಸುಟ್ಟ ನೋವಿನಲ್ಲಿ ಸಂಪೂರ್ಣವಾಗಿ ಮುಳುಗಿದ್ದ. ನನ್ನ ಎಲ್ಲ ಆಸ್ತಿ, ನನ್ನ ಹೆಮ್ಮೆ ಎಲ್ಲವೂ ಹೋಯಿತು. ನಾನು ಹಾಳಾದೆ. ಅವನು ದುಃಖದಲ್ಲಿ ರಾಘವನ ಮನೆ ಹತ್ತಿರ ಬಂದ. ರಾಘವ್, ನನ್ನನ್ನು ಕ್ಷಮಿಸು. ನಾನು ನಿನ್ನನ್ನು ಅವಮಾನಿಸಿದೆ. ಆದರೆ ನನ್ನ ಅಹಂಕಾರವೇ ನನ್ನನ್ನು ಸುಟ್ಟು ಹಾಕಿತು. ಇವತ್ತು ನನ್ನ ಹತ್ತಿರ ಏನೂ ಇಲ್ಲ. ಶೆಟ್ರೆ, ದೀಪಾವಳಿ ಅಂದರೆ ಹೊಸ ಬೆಳಕು ಹಚ್ಚುವುದು. ಹಣ ಒಂದು ದಿನ ಬರುತ್ತೆ, ಒಂದು ದಿನ ಹೋಗುತ್ತೆ. ಮುಖ್ಯವಾಗಿ ಬೇಕಾಗಿರೋದು ಪ್ರೀತಿ ಮತ್ತು ಮಾನವೀಯತೆ. ನಿಮ್ಮ ಚಿಂತೆ ಬಿಡಿ, ಎಲ್ಲವೂ ಸರಿ ಹೋಗುತ್ತೆ. ಧನಪಾಲ ಶೆಟ್ಟಿಯ ಮನಸ್ಸಿಗೆ ರಾಘವನ ಮಾತುಗಳು ನಾಟಿದವು. ರಾಘವ ಶೆಟ್ಟಿಯನ್ನು ತನ್ನ ಗುಡಿಸಲೊಳಗೆ ಕರೆದ. ರಾಘವ್, ನಿನ್ನ ಈ ಸಣ್ಣ ಮನೆಯಲ್ಲಿ ನನಗೆ ಎಷ್ಟೊಂದು ಶಾಂತಿ ಮತ್ತು ನೆಮ್ಮದಿ ಸಿಗ್ತಿದೆ. ನನ್ನ ಬಂಗಲೆಯಲ್ಲಿ ಈ ಶಾಂತಿ ಇರಲಿಲ್ಲ. ಶೆಟ್ಟರೆ, ನಿಜವಾದ ಸಂಪತ್ತು ಹೃದಯದ ತೃಪ್ತಿಯಲ್ಲಿರುತ್ತದೆ. ಪ್ರೀತಿ ಮತ್ತು ಸಂತೋಷ ಇದ್ದರೆ ಗುಡಿಸಲು ಕೂಡ ಸುಂದರವಾದ ಮನೆಯಾಗುತ್ತದೆ. ಲತಾ ಬಂದು ಶೆಟ್ಟಿಗೆ ಗೌರವದಿಂದ ಚಹಾ ಕೊಟ್ಟಳು. ಶೆಟ್ಟಿ ಮಕ್ಕಳ ನಗು ನೋಡಿದ. ನನ್ನ ಮಕ್ಕಳು ಎಂದಿಗೂ ಈ ರೀತಿ ಸಂತೋಷದಿಂದ ನಕ್ಕಿದ್ದನ್ನು ನಾನು ನೋಡಿಲ್ಲ. ನನ್ನ ಮಕ್ಕಳು ಕೇವಲ ದುಬಾರಿ ವಸ್ತುಗಳಿಂದ ಸಂತೋಷ ಪಡುತ್ತಿದ್ದರು. ಆದರೆ ನಿಮ್ಮ ಮಕ್ಕಳು ಈ ಸಣ್ಣ ದೀಪ ಮತ್ತು ಸಿಹಿಯಿಂದಲೇ ನಿಜವಾದ ಸಂತೋಷದಲ್ಲಿದ್ದಾರೆ. ರಾಘವ, ನೀನು ನನಗೆ ಜೀವನದ ದೊಡ್ಡ ಪಾಠ ಕಲಿಸಿದೆ. ಅಲ್ಲಿಂದ ಮುಂದೆ ಧನಪಾಲ ಶೆಟ್ಟಿ ಸಂಪತ್ತಿನ ಅಹಂಕಾರ ಬಿಟ್ಟ. ರಾಘವನ ಸ್ನೇಹವನ್ನು ಸಂಪಾದಿಸಿದ. ದೀಪಾವಳಿಯ ಆ ಸಣ್ಣ ದೀಪವು ಆತನ ಹೃದಯದಲ್ಲಿ ಹೊಸ ಬೆಳಕನ್ನು ಮೂಡಿಸಿತ್ತು. ಎಲ್ಲರೂ ಪ್ರೀತಿ ಮತ್ತು ಸಮಾಧಾನದಿಂದ ಜೀವನ ಸಾಗಿಸಿದರು.